ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಭುವಿಕ್. ಮೈಸೂರಲ್ಲಿ ಏನೋ ಕೆಲಸ ಇದೆ ಅಂತ ಹೋಗಿದ್ವಿ. ಆವಾಗ 3 hours ಟೈಮ್ ಇತ್ತು. ಸೊ ನಮ್ಮಮ್ಮ ಹತ್ರದಲ್ಲಿರೋ ಯಾವುದಾದ್ರೂ ಪ್ಲೇಸ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ರು. ಆವಾಗ ಗೂಗಲಲ್ಲಿ ಚೆಕ್ ಮಾಡಿದಾಗ ಸಿಕ್ಕಿದ್ದೆ ಲೋಕಾರ್ಜುನ ಅಕ್ವಾ ವರ್ಲ್ಡ್ ಅಂಡರ್ ವಾಟರ್ ಝೂ. ಅಲ್ಲಿಗೆ ಆಟೋ ಮಾಡಿಕೊಂಡು ಹೋದ್ವಿ. ಅಲ್ಲಿಗೆ ಹೋಗಿ ಟಿಕೆಟ್ ತಗೊಳ್ಳುವಾಗ ಗೊತ್ತಾಯಿತು ಅಲ್ಲಿ ಪಕ್ಕದಲ್ಲೇ ಸ್ನೋ ಪ್ಯಾಲೇಸ್ ಇದೆ ಅಂತ. ಹಾಗೂ ಕಾಂಬೋ ಆಫರಲ್ಲಿ ಮಿರರ್ ಮೇಜ್, ಅಂಡರ್ ವಾಟರ್ ಅಕ್ವೇರಿಯಂ ಆ್ಯಂಡ್ ಸ್ನೋ ಪ್ಯಾಲೇಸ್ಗೆ ಟಿಕೆಟ್ ತಗೊಂಡ್ವಿ. ವಾವ್! ಅಂಡರ್ ವಾಟರ್ ಅಕ್ವೇರಿಯಂ ವಾಸ್ ಅಮೇಝಿಂಗ್. ನಾನು ತುಂಬ ಡಿಫ್ರೆಂಟ್ ಟೈಪ್ಸ್ ಆಫ್ ಫಿಶಸ್ ನೋಡಿದೆ, ತುಂಬ ಎಂಜಾಯ್ ಮಾಡಿದೆ. ಅಲ್ಲಿ ನೋಡಿಕೊಂಡು ನೆಕ್ಸ್ಟ್ ಹೋಗಿದ್ದೆ ಮಿರರ್ ಮೇಜ್. ಮಿರರ್ ಮೇಜ್ ನನಗಂತೂ ಎಲ್ಲೋಗಬೇಕು ಅಂತಲೇ ಗೊತ್ತಾಗಲಿಲ್ಲ. ಅಲ್ಲಿ ಫುಲ್ ಕನ್ಫ್ಯೂಸ್ಡ್, ಬಟ್ ಇಟ್ ವಾಸ್ ವಂಡರ್ಫುಲ್ ಫಾರ್ ದ ಫಸ್ಟ್ ಟೈಮ್ ಐ ವಿಸಿಟೆಡ್. ನೆಕ್ಸ್ಟ್ ನಾವು ಹೋಗಿದ್ದೆ ಸ್ನೋ ಪ್ಯಾಲೇಸ್. ಐ ಆಮ್ ಸೋ ಕ್ಯೂರಿಯಸ್ ಟು ಎಂಟರ್ ಸ್ನೋ ಪ್ಯಾಲೇಸ್. ನಾನು 3 years ಇರಬೇಕಾದ್ರೆ ಹೈದ್ರಾಬಾದಲ್ಲಿ ನಮ್ಮ ಪಪ್ಪ ಸ್ನೋ ವರ್ಲ್ಡಿಗೆ ಕರ್ಕೊಂಡೋಗಿದ್ರು. ನಾನು ಆವಾಗ ಚಿಕ್ಕವನಲ್ವಾ, ನನಗೇನು ಗೊತ್ತಾಗ್ತಿರ್ಲಿಲ್ಲ. ಇಲ್ಲಿ ನಾನು ತುಂಬ ಎಂಜಾಯ್ ಮಾಡಿದೆ. ಅಲ್ಲಿ ಒಳ್ಳೊಳ್ಳೆ ಕನ್ನಡ ಸಾಂಗ್ಸ್ ಹಾಕ್ತಿದ್ರು. ಎಲ್ಲ ಸಾಂಗ್ಸಿಗೂ ನಾನು ಸ್ಟೆಪ್ ಹಾಕ್ತೆ. ನಾನೇನಾದರೂ ಸಾಂಗ್ ಕೇಳಿದ್ರೆ ಡ್ಯಾನ್ಸ್ ಮಾಡ್ದಲ್ಲೇ ಬರೋನೇ ಅಲ್ಲ. ನಾನಿರೋವರೆಗೂ ಡ್ಯಾನ್ಸ್ ಮಾಡಿದೆ. ಅಲ್ಲಿ ಟೆಂಪ್ರೇಚರು -6 degrees ಇತ್ತು. ಲಾಸ್ಟಿಗೆ ನನಗೆ ಫುಲ್ ಚಳಿಯಾಗಿ ನನಗೆ ಉಸಿರಾಡೋಕ್ಕೆ ಆಗ್ತಿರ್ಲಿಲ್ಲ. ಅದಕ್ಕೆ ನಾನು 10 minutes ಇರೋಂಗೆ ನಾನು ಹೊರಗೆ ಬಂದೆ. ನಾನು ಹೋಗಿ ಬಂದಿರೋ ಪ್ಲೇಸ್ದು ಏನಾದರೂ ನಿಮಗೆ ಇನ್ಫಾರ್ಮೇಷನ್ಸ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಆಮೇಲೆ ಏನಾದರೂ ಸ್ವೀಟಾಗಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.